ಪ್ರೀತಿಯ ಮಾಧ್ಯಮ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಒಂದು, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರು KPCC ಅಧ್ಯಕ್ಷರಾಗಿ ಇಂದಿಗೆ 6 ವರ್ಷ ಪೂರೈಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸೋದು. ಮತ್ತೊಂದು, ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಆಗ್ತಾರೆ ಅನ್ನೋ ಒಂದು ಪ್ರೀತಿಯ ದೇವರಲ್ಲಿ ಬೇಡಿಕೆ. ಇಂದಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡೋ ಚಾನ್ಸಸ್ ಕಡಿಮೆ ಆಗ್ತಾಯಿದೆ. ಅಧ್ಯಕ್ಷರು ಅಸಹಾಯಕರಾಗಿದ್ದಾರೆ. ಮಾನ್ಯ AICC ಅಧ್ಯಕ್ಷರು ಕೂಡ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಗ್ತಾಯಿಲ್ಲ, ಅವ್ರ ಕೈಲಿ ಆಗೋದೂ ಇಲ್ಲ. ಇವನ್ನು ಹೈಕಮಾಂಡು ಸಹ ಯಾಕೋ ಕಣ್ಣು ಮುಚ್ಕೊಂಡು ಕುಂತಿದೆ. ರಾಜ್ಯದ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ನಮ್ಮ ಕೊನೆಯ ಅಸ್ತ್ರ ಅಂದರೆ ಅರ್ಜುನನ ಪಾತುಪಾಶಾಸ್ತ್ರ ಅಂದಂತೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ತಮ್ಮ ವೈಶಾಲ್ಯತೆಯನ್ನು ಮೆರೀಬೇಕು, ತಮ್ಮ ಹೃದಯ ಶ್ರೀಮಂತಿಕೆಯನ್ನು ಮೆರೆದು ಡಿ.ಕೆ. ಶಿವಕುಮಾರ್ ಅವರು ನನ್ನ ಪ್ರೀತಿಯ ಸಹೋದರ ಅಂತ ತಿಳ್ಕೊಂಡು ದಯವಿಟ್ಟು ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡೋಂಥ ಅವಕಾಶನ ನೀವು ಮಾಡಿಕೊಡ್ಬೇಕು. ಒಂದು ವೇಳೆ ಈಗ ಮಾಡಿದ್ದೇ ಆದರೆ ಈ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯುತ್ತಂತೇಳಿ ನನ್ನ ಪ್ರೀತಿಯ ಮನವಿ. ಇವತ್ತು ಅವರ 6ನೇ ವರ್ಷದ ಅಧ್ಯಕ್ಷರಾಗಿ ಪೂರೈಸಿದ ದಿನ ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ಕಂಥದ್ದು. ಒಂದು, ನಮ್ಮೆಲ್ಲರ ಒತ್ತಾಸೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಬೇಡಿಕೆ. ವಿಶೇಷ ಪೂಜೆ ಇಟ್ಕೊಂಡಿದ್ದು ಅವರು ಬೇಗ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಆಸೆಯಿಂದ ಸಂಕಲ್ಪ ಮಾಡ್ಕೊಂಡು ಅವರೊಬ್ಬ ಮಹಾನ್ ಹಿಂದೂ ಭಕ್ತರು. ಹಾಗಾಗಿ ಹಿಂದೂಗಳ ರಕ್ಷಣೆ ಅವ್ರ ಕಡೆಯಿಂದ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಾವು ಈ ಒಂದು ಪ್ರೀತಿಯಿಂದ ದೇವರಲ್ಲಿ ನಾವು ಬೇಡ್ಕೊಂಡಿದ್ದೀವಿ, ಅವರು ಈ ರಾಜ್ಯದಲ್ಲಿ ಬೇಗ ಮುಖ್ಯಮಂತ್ರಿಯಾಗಿ ಈ ನಾಡನ್ನು ಈ ಒಂದು ಭೂಮಿಯನ್ನು ಹೆಚ್ಚು ಅಭಿವೃದ್ಧಿ ಕೊಂಡೊಯ್ಯಲಿ ಅನ್ನೋ ಆಸೆ ನಮ್ಮದು.